The reason why I am saying all this is to impress upon you that some of the brilliant minds amongst us are not formally educated. Then what is the purpose of education? Why should we educate our children? This is a very important question. Indian thinkers have answered this question in a very good way. In Hitopadesha, there is an answer for this question. They have said, Vidya dadati vinayam. Vidya dadati vinayam. Vinayam dadati patratam. Patrena dhanam apnoti. Dhanat dharmam tata sukam. That is the answer in Hitopadesha. I'll translate. Vidya dadati vinayam. Education gives politeness. Through politeness comes character. Through character you can make money. That money, if you spend in right way, you can be happy. I am very sure most of you are wanting your children to get a formal education because you want them to be a doctor, a lawyer. I was expecting that answer. Nobody gave that answer actually. But the question, why do you want your children to become doctors, lawyers andre finally ಚೆನ್ನಾಗಿ ದುಡ್ಡು ಮಾಡಿ ಸೆಟ್ಲ್ ಆಗಬೇಕು, ಇದೇ ಇರೋದು ಆಕ್ಚುಲಿ, ಅದು ಹೇಳಲ್ಲ ನಾವು. But the answer here is that is a long-term effect of education. Sukham comes last. The immediate benefit of education is Vidya dadati vinayam. The immediate benefit of education is politeness, courteous behavior. That is what we should understand. Who is educated person is someone who behaves in a polite manner, whose words and action is polite. ಇದನ್ನ ಐ ವಿಲ್ ಎಕ್ಸ್ಪ್ಲೈನ್ ದಿಸ್. ಕನ್ನಡದಲ್ಲಿ ಹೇಳಬೇಕಂದ್ರೆ ಕನ್ನಡದಲ್ಲೇ ಹೇಳ್ತೀನಿ, ಸ್ವಲ್ಪ ಮಧ್ಯ ಮಧ್ಯ. ಇದು ಏನು ಅರ್ಥ ಆಗಬೇಕು ಅಂದರೆ, ನನಗೆ ರಾಮಾಯಣ ಭಾಳ ಇಷ್ಟ, ನಾನು ಎಲ್ಲಿ ಹೋದರೂ ರಾಮಾಯಣ ಬಿಡೋಕ್ಕಾಗಲ್ಲ. ಅವರ್ ಗ್ರೇಟೆಸ್ಟ್ ಮಾರಲ್ ಹೀರೋ ರಾಮ ತಾನೇ. ರಾಮಾಯಣದಿಂದ 2 ಎಕ್ಸಾಂಪಲ್ ಕೊಡ್ತೀನಿ ಇದೇನು ಅಂತ. ಅಹಲ್ಯೆ ಕತೆ ನಿಮಗೆಲ್ಲ ಗೊತ್ತಿದೆ, ನಾನು ಪುನಃ ಹೇಳಿ ನಿಮ್ಮನ್ನು ಬೋರ್ ಮಾಡಲ್ಲ. ಅಹಲ್ಯೆ ಕತೆ ಗೊತ್ತಿದೆ ತಾನೇ ಎಲ್ಲರಿಗೂ? ಹೌದು ಇಲ್ಲ ಅಂತೆಲ್ಲ ಹೇಳಬೇಕು ನನಗೆ, ಇಲ್ಲಾಂದರೆ ಕಷ್ಟ ಆಗೋಗುತ್ತೆ. ಇಲ್ಲಾಂದರೆ ಪುನಃ ಕತೆ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಅಹಲ್ಯೆ ಕತೆ ಎಲ್ಲ, ಅಹಲ್ಯೆ ಕತೆ ಗೊತ್ತು ಅಂದ್ಕೊಂಡಿದ್ದೀನಿ. ಅಹಲ್ಯೆ ಕಥೆಯಲ್ಲಿ ಏನಾಯಿತು? ರಾಮ ನಿಜವಾಗ್ಲೂ ಕಾಲು ಮುಟ್ಟಿ ಕಲ್ಲು ಅಹಲ್ಯೆ ಇದ್ದವಳು ಜೀವ ಬಂತು ಅಂತೆಲ್ಲ ಕತೆ ಇದೆ ಅಲ್ಲ. ವಾಲ್ಮೀಕಿ ರಾಮಾಯಣದಲ್ಲಿ ಆ ಥರ ಯಾವುದೂ ಇಲ್ಲ. ನನ್ನ ಪ್ರಕಾರ ಒಬ್ಬ ಮನುಷ್ಯನ ನಾವು ಮರ್ಯಾದಾ ಪುರುಷೋತ್ತಮ ಅಂತ ಕರಿಬೇಕಾದ್ರೆ ಯಾರನ್ನೂ ಕಾಲಿಂದ ಮುಟ್ಟಬಾರ್ದು. ಅದು ಅಹಲ್ಯೆ. ಅವನಕ್ಕಿಂತ ವಯಸ್ಸಲ್ಲಿ, ಗುಣದಲ್ಲಿ, ತಪಸ್ಸಿನಲ್ಲಿ ಬಹಳ ದೊಡ್ಡವಳು. ಅವಳನ್ನ ರಾಮ ಹೋಗಿ ಕಾಲಲ್ಲಿ ಮುಟ್ಬೋದಾ? ವಾಲ್ಮೀಕಿ ರಾಮಾಯಣದಲ್ಲಿ ಹಾಗಿಲ್ಲ. ವಾಲ್ಮೀಕಿ ರಾಮಾಯಣದಲ್ಲಿ ರಾಮ ಅಲ್ಲಿಗೆ ಬರ್ತಾ ಇದ್ದ ಹಾಗೇನೆ ಅಹಲ್ಯೆಗೆ ಅವಳ ರೂಪ ಸಿಗುತ್ತೆ. ರಾಮ ಹೋಗಿ ಅವಳ ಕಾಲು ಮುಟ್ತಾನೆ. ಅದು ವಿನಯ, ಅದು ವಿನಯ. ವಿದ್ಯಾ ದದಾತಿ ವಿನಯಂ ಅಂದರೆ ಅದು. ಅಂಥ ನಡವಳಿಕೆ ನಿಮ್ಮ ಮಕ್ಕಳಲ್ಲಿ ಇದೆಯಾ? ಅದು ಕೇಳ್ಕೊಳ್ಳಿ. ತುಳಸಿ ರಾಮಾಯಣದಲ್ಲಿ ಒಂದು ಕತೆ ಜ್ಞಾಪಕ ಬರ್ತಾ ಇದೆ. ವಾಲ್ಮೀಕಿಲಿಲ್ಲ, ತುಳಸಿ ರಾಮಾಯಣದಲ್ಲಿ ಇದೆ ಈ ಕತೆ. ರಾಮ ಶಿವ ಧನುರ್ಭಂಗ ಮಾಡ್ಲಿಕ್ಕೆ ಬರ್ತಾ ಇದ್ದಾನೆ. ಅಲ್ಲಿ ಒಂದು ಹೂ ತೋಟ, ಹೂ ತಗೊಳ್ಳಿಕ್ಕೆ ಅಂತ ಹೋಗ್ತಾನೆ ರಾಮ. ಸುಮ್ಮನೆ ಹೋಗಿ ಕೊಯ್ಯಲ್ಲ. ಅಲ್ಲಿ ಒಬ್ಬ ಮಾಲಿ ಇರ್ತಾನೆ, ಅವನ್ನ ಕೇಳ್ತಾನೆ, ನಾನು ಈ ಹೂ ಕೊಯ್ಬೋದಾ? ಅದು ವಿನಯ. ನಾನು ರಾಜ, ನನಗೇನಾಗಬೇಕು, ಹೋಗಿ ಹೂ ಕೊಯ್ಕೋತೀನಿ, ಅದಲ್ಲ. ನಿಮ್ಮ ಮಕ್ಕಳಿಗೆ ಏನು ಬರುತ್ತೆ ಬಿಡುತ್ತೆ ಅಂತ ತಿಳ್ಕೊಳ್ಳೋ ಮೊದಲು ಇದನ್ನು ಪರೀಕ್ಷಿಸಿ. ವಿದ್ಯಾ ದದಾತಿ ವಿನಯಂ. ಅದು ಕಲ್ತ್ಕೊಂಡಿದ್ದಾರಾ ನಿಮ್ಮ ಮಕ್ಕಳು? ಇಮಿಡಿಯೇಟ್ ಎಫೆಕ್ಟ್ ಅದಾಗಬೇಕು ಎಜುಕೇಶನ್. ನೆಕ್ಸ್ಟು ವಿನಯಂ ದದಾತಿ ಪಾತ್ರತಾಂ. ಅದರಿಂದ ಕ್ಯಾರೆಕ್ಟರ್, ನಾವೇನು ಆಪ್ಟಿಟ್ಯೂಡ್ ಅಂತ ಹೇಳ್ತೀವಲ್ಲ, ಅದು ಬರುತ್ತೆ. ಅದು ಬಂದರೆ ದುಡ್ಡು ಮಾಡ್ಕೋತಾರೆ.
ಪಾತ್ರೇಣ ಧನಂ ಆಪ್ನೋತಿ. ಸುಮ್ಮನೆ ದುಡ್ಡು ಮಾಡಬೇಕಂದ್ರೆ ಅದು ಬರ್ಕತ್ತಾಗಲ್ಲ. ಇದೇ ರೂಟಲ್ಲೇ ಬರಬೇಕು. ವಿದ್ಯೆಯಿಂದ ವಿನಯ ಬರಬೇಕು, ವಿನಯದಿಂದ ಚಾರಿತ್ರ್ಯ ಬರಬೇಕು, ಅದರಿಂದ ದುಡ್ಡು ಬರಬೇಕು. ಮತ್ತು ಆ ದುಡ್ಡನ್ನು ಸರಿಯಾದ ರೀತಿಯಲ್ಲಿ ಖರ್ಚು ಮಾಡಬೇಕು, ಧರ್ಮ. ಹಾಗಾದ್ರೆ ಸುಖ ಸಿಗುತ್ತೆ. ದುಡ್ಡಿದೆ ಅಂತ ಹೆಂಗೆಂಗೋ ಖರ್ಚು ಮಾಡಿದ್ರೆ ಸುಖ ಸಿಗಲ್ಲ. ಇದು ತಾತ್ಪರ್ಯ. ಹೌದು, ಇಷ್ಟೆಲ್ಲ ಓಕೆ. ಯಾವ ಥರದ ವಿದ್ಯೆ ಇಂಥ ವಿನಯ ಕೊಡುತ್ತೆ? ವಿದ್ಯಾ ದದಾತಿ ವಿನಯಂ. ಯಾವ ವಿದ್ಯೆ? ವಿದ್ಯೆ ಅಂದ್ರೆ ಏನು? ವಾಟ್ ಈಸ್ ಎಜುಕೇಶನ್? ವಾಟ್ ಅಮೌಂಟ್ಸ್ ಫಾರ್ ಎಜುಕೇಶನ್? ದ ಕಾನ್ಸೆಪ್ಟ್ ಹ್ಯಾಸ್ ಚೇಂಜ್ಡ್ ಓವರ್ ಇಯರ್ಸ್. ಒಂದು ಕಾಲದಲ್ಲಿ ನಮ್ಮ ಕರ್ನಾಟಕದಲ್ಲಿ ಓದ್ದವನು ಅಂದರೆ, ತುಂಬ ಹಿಂದೆಲ್ಲ ನಾನು ಹೇಳ್ತಾ ಇರೋದು, ಒಂದು 50 ವರ್ಷ ಕೆಳಗಡೆ ಓದಿರೋನು ಅಂದರೆ ಜೈಮಿನಿ ಭಾರತ, ಕುಮಾರವ್ಯಾಸ ಭಾರತ, ಇಲ್ಲಾಂದರೆ ಹನುಮನ್ ನಾಟಕ, ಇದರಲ್ಲಿ ಯಾವುದಾದ್ರೂ ಒಂದು ಪದ್ಯನ ಹೇಳಿ ಅರ್ಥ ಹೇಳಬೇಕು ಅಂಥವನಿಗೆ ವಿದ್ಯೆ ಗೊತ್ತಿದೆ ಅಂತ ಹೇಳ್ತಾ ಇದ್ರಂತೆ. ಇವತ್ತು ಹಾಗಿಲ್ಲ. ದಟ್ ಎಜುಕೇಟೆಡ್ ಮೀನ್ಸ್ ಲಿಟ್ರೇಟ್ ಈಸ್ ಅ ವೆರಿ ನ್ಯೂ ಕಾನ್ಸೆಪ್ಟ್. Educated person should know to read and write is a very novel idea which has come only in 19th century. Before that, only few people had the privilege of knowing how to read and write. That was not considered necessary. ಮುಖ್ಯ ಅಂತ ಯಾರಿಗೂ ಅನ್ನಿಸ್ತಾ ಇರಲಿಲ್ಲ. ಇವತ್ತು today we have understood education means knowing how to read and write and knowing some what we call as common knowledge. But what I want to say is, you have to add a new component to this. To be counted as educated today, it is not enough if you know to read and write. You have to add a new component. That is computing. Computing. If you want to be counted as educated, if you want your children to be educated, then it is not enough that they know how to read and write. They should be knowing how to do computing. See, I am not using the word computer literate. I am not using it. I am not saying they should know how to operate a computer. That everybody knows today. ನಾನು ನನ್ನ ಮಗನಿಗೆ ಕಂಪ್ಯೂಟರ್ ತೆಗೆಸ್ಕೊಟ್ಟಿದ್ದೀನಿ. ಅವ್ನು ಸ್ವಿಚ್ ಆನ್ ಮಾಡ್ತಾನೆ, ಸ್ವಿಚ್ ಆಫ್ ಮಾಡ್ತಾನೆ. ಏನು ಮಾಡ್ತಾನೆ ನೋಡಿದ್ದೀರಾ? 90% ಟೈಮ್ ಗೇಮ್ಸ್ ಆಡ್ತಾರೆ, ಇಲ್ಲಾಂದರೆ ಫೇಸ್ಬುಕ್ಕಲ್ಲಿ ಕುಟು ಮಾಡ್ತಾ ಇರ್ತಾರೆ. ಅಷ್ಟೇ ಮಾಡೋದು. I am not referring to that. I am referring to the skill of using computers in their own way. The new skill set which is required is the ability to use computers in your own field. You may be a musician, you may be a statistician, you may be a lawyer, doctor, whatever. Do you know how to use computer effectively in your field? That is a question. What is happening today is, I am targeting specifically parents whose children are studying here. Please don't restrict computers to a particular subject. Computer andre ಒಂದು ಸಬ್ಜೆಕ್ಟ್ ಅಂತ ತಿಳ್ಕೊಳ್ಳೋದನ್ನ ಬಿಟ್ಬಿಡಿ. ಈಗ why should one learn English? Why should one learn English? Because if you know English, you can go into engineering, you can study law, correct? English is a tool to study knowledge, to gain knowledge today. Similarly, computer should become a tool to learn something new. Adu computing. Take computers to your social classes. Take computer to your history class. Make computer a part of your learning. Adanna ನಾನು ಹೇಳ್ತಾ ಇದ್ದೀನಿ. That is the new literacy. If you want to be counted as literate, ನೀವು ವಿದ್ಯಾವಂತರು ಅಂತ ಇವತ್ತು ನಿರೂಪಿಸಬೇಕು ಅಂದರೆ ನಿಮಗೆ ನಿಮ್ಮ ಫೀಲ್ಡಲ್ಲಿ ಕಂಪ್ಯೂಟರ್ ಯೂಸ್ ಮಾಡೋಕ್ಕೆ ಬರುತ್ತಾ? ಈಗ ಇಲ್ಲಿ ರೆಕಾರ್ಡಿಂಗ್ ಮಾಡ್ತಾ ಇದ್ದಾರೆ, ವಿಡಿಯೋ ಇಟ್ಕೊಂಡು ನಮ್ಮ ಅಣ್ಣ, ಅವನು ಇದನ್ನು ತಗೊಂಡು ಕಂಪ್ಯೂಟ್ರಲ್ಲೇ ಹಾಕ್ತಾನೆ, ಅಲ್ಲೇ ಮಿಕ್ಸಿಂಗ್ ಮಾಡೋದು. ಅವನಿಗೆ ಗೊತ್ತಿರಬೇಕು ಕಂಪ್ಯೂಟರ್ ಯೂಸ್ ಮಾಡೋದು. ವಾಟ್ ಎವರ್ ಫೀಲ್ಡ್ ಯು ಆರ್ ಇನ್, ಯು ಶುಡ್ ನೋ ಹೌ ಟು ಯೂಸ್ ಕಂಪ್ಯೂಟರ್ಸ್ ಕರೆಕ್ಟ್ಲಿ. ದಟ್ ಈಸ್ ವಾಟ್ ಐ ಆಮ್ ರೆಫರಿಂಗ್. Point number 1. Point number 2, I am specifically targeting both parents and teachers. There is a big problem in the study of computers today. We in engineering college, we face lot of difficulty. I trace that problem to school. That is,
we are teaching students how to consume technology. They are becoming consumers of technology. They are not creating technology. ನೀವು ಕಂಪ್ಯೂಟ್ರಲ್ಲಿ ಏನೇನು ಇಂಪಾರ್ಟೆಂಟ್ ಅಂತ ನೋಡ್ತಿರಲ್ಲ, ಅದನ್ನೆಲ್ಲ ಕಂಡು ಹಿಡಿದವರು ಭಾಳ ಚಿಕ್ಕ ವಯಸ್ಸಲ್ಲಿ ಕಂಡು ಹಿಡಿದಿದ್ದಾರೆ. ನಾನೊಂದು ಸರ್ವೆ ಮಾಡ್ತಾ ಇದ್ದೆ. ಕಂಪ್ಯೂಟ್ರಲ್ಲಿ ಬಹಳ ಮುಖ್ಯ ಸಂಶೋಧನೆಗಳು ಏನೆಲ್ಲ ಆಗಿದೆ ಅದನ್ನು ಮಾಡಿದವರು 12-13 ವರ್ಷದ ಹುಡುಗರು. ಯಾರು 60 ವರ್ಷದವ್ರು ಏನೂ ಕಂಡುಹಿಡ್ದಿಲ್ಲ ಕಂಪ್ಯೂಟ್ರಲ್ಲಿ. ಬಹಳ ಮುಖ್ಯ ಸಂಶೋಧನೆಗಳು ಕಂಪ್ಯೂಟ್ರಲ್ಲಿ ಆಗಿರೋದು ಚಿಕ್ಕ ಚಿಕ್ಕ ಹುಡುಗರಿಂದ. 12, 13, 14 ಈ ವಯಸ್ಸವರೇ ಮ್ಯಾಕ್ಸಿಮಮ್ ಕಾಂಟ್ರಿಬ್ಯೂಟರ್ಸ್ ಕಂಪ್ಯೂಟರ್ಗೆ. ನಮ್ಮಲ್ಲಿ ಯಾಕೆ ಅದಾಗ್ತಾ ಇಲ್ಲ? ನಮ್ಮಲ್ಲಿ ಹೈಸ್ಕೂಲ್ ಹುಡುಗರು ಯಾಕೆ ಕಾಂಟ್ರಿಬ್ಯೂಷನ್ ಮಾಡ್ತಾ ಇಲ್ಲ? ನಮ್ಮಲ್ಲಿ ಆಗ್ಬೇಕು ತಾನೆ. ಬೇರೆ ದೇಶದಲ್ಲಿ ಸಾಧ್ಯ ಆಗೋದಾದ್ರೆ ನಮ್ಮ 12, 13 ವರ್ಷದ ಹುಡುಗರು ಯಾಕೇನು ಸಾಧನೆ ಮಾಡ್ತಾ ಇಲ್ಲ ಕಂಪ್ಯೂಟ್ರಲ್ಲಿ? ಉತ್ತರ ಏನು ಅಂದರೆ, ನಾವು ವಿ ಆರ್ ಕನ್ಸ್ಯೂಮಿಂಗ್ ಟೆಕ್ನಾಲಜಿ. We are not seeing how to create. I request the management that they keep at least 2-3 computers open. ಪೀಸ್ ಮಾಡಿ ಇಟ್ಬಿಡಿ, ಒಂದು 3-4 ಕಂಪ್ಯೂಟ್ರು. ಟೀಚರ್ಸ್ ಪಾಠ ಮಾಡುವಾಗ ಬ್ರೇಕ್ ಮಾಡಿ ಪುನಃ ಕ್ರಿಯೇಟ್ ಮಾಡೋದು ಹೇಗೆ ಮುಂಚೆ ಐ ಆಮ್ ನಾಟ್ ವೆರಿ ಶ್ಯೂರ್ ಅಬೌಟ್ ತುಮಕೂರು, ಬಟ್ ಬೆಂಗಳೂರಲ್ಲಿ SP ರೋಡ್ ಅಂತ ಒಂದಿದೆ. ತುಮಕೂರಲ್ಲಿ ಆ ಥರ ಯಾವುದಾದ್ರೂ ಇದೆಯಾ? ಇಲ್ವಾ? ಎಲೆಕ್ಟ್ರಾನಿಕ್ಸ್ ರೋಡು. ಮುಂಚೆ ಎಲ್ಲ ನೋಡಿ, ನಾನು ಪೇರೆಂಟ್ಸಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರು ನಿಮ್ಮ ಮಕ್ಕಳಿಗೆ ಕಂಪ್ಯೂಟರ್ ತೆಗೆದು ಕೊಡಬೇಡಿ. ಹುಡುಗರಿಗೆ ಗೊತ್ತಾದರೆ ನಾನು ಬೈಕೋತಾರೆ, ಪರವಾಗಿಲ್ಲ. ಕಂಪ್ಯೂಟರ್ ಅಂದರೆ ಬ್ರ್ಯಾಂಡೆಡ್ ಕಂಪ್ಯೂಟರ್ ತಂದು ಕೊಡಬೇಡಿ. ಹುಡುಗರಿಗೆ ಹೇಳಿ, ನೋಡಪ್ಪ ಬೆಂಗಳೂರಲ್ಲಿ SP ರೋಡ್ ಅಂತ ಒಂದಿದೆ, ಅಲ್ಲಿ ಹೋಗಿ ನಾವು ಅಂಗಡೀಲಿ ಶೆಟ್ರ್ ಅಂಗಡೀಲಿ ಹೋಗ್ಬಿಟ್ಟು ಅಕ್ಕಿ 5 kg ಬೇಳೆ 5 kg ಕೊಡಿ ಅಂತಂದರೆ ಕೊಡ್ತಾರಲ್ಲ ಚೀಲದಲ್ಲಿ ಹಾಕಿ, ಅದೇ ಥರ ಅಲ್ಲಿ ಹೋದರೆ ಕಂಪ್ಯೂಟರ್ ಪಾರ್ಟ್ ಕೊಡ್ತಾರೆ. ಆ ಪಾರ್ಟ್ ತಂದು ನೀನೇ ಕಂಪ್ಯೂಟರ್ ಮಾಡೋ ಅಂತ ಹೇಳಿ. ಲೆಟ್ ದೆಮ್ assemble their own computer. We were doing it. Especially people of my age will know they have done this. Nowadays that practice has stopped. That practice should come back. People should assemble their own computers so that they learn on how to create technology. We are just consuming technology. That should stop. ಮೂರನೇದು, again targeting the parents, ಏನು ಹೇಳ್ತಾ ಇದ್ದೀನಿ ಅಂದರೆ, ಈ ಕಂಪ್ಯೂಟರ್ಗೂ ಇಂಗ್ಲೀಷ್ಗೂ ನಾವು ಸಂಬಂಧ ಕಲ್ಪಿಸ್ಬಿಟ್ಟಿದ್ದೀವಿ. ಕಂಪ್ಯೂಟರ್ ಅಂದರೆ ಇಂಗ್ಲೀಷ್ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ. ಇಂಗ್ಲೀಷ್ ಇಲ್ಲ ಅಂದರೆ ಕಂಪ್ಯೂಟ್ರಲ್ಲಿ ಏನೂ ಮಾಡೋಕ್ಕಾಗಲ್ಲ. ಶುದ್ಧ ತಪ್ಪು. ಯಾರಾದರೂ ಇಂಗ್ಲೀಷ್ ಗೊತ್ತಿದ್ದವ್ರು ಮಾತ್ರ ಬೆನ್ಸ್ ಕಾರ್ ಓಡಿಸ್ಬೋದು ಅಂದರೆ ಏನಂತೀರ? ಭಾಷೆಗೂ ತಂತ್ರಜ್ಞಾನಕ್ಕೂ ಯಾವತ್ತೂ ಸಂಬಂಧ ಇಲ್ಲ. ಇಲ್ಲಿ ಕೂತಿರೋ ಭಾಳಷ್ಟು ಜನ, ಐ ಆಮ್ ವೆರಿ ಶ್ಯೂರ್, ಪೇರೆಂಟ್ಸು ಕಂಪ್ಯೂಟರ್ ಅಂದರೆ ನಮಗಲ್ಲಪ್ಪ, ಎಲ್ಲ ಹುಡುಗರಿಗೆ ಅಂತ ಬಿಟ್ಟಿರ್ಬೋದು. ದಯವಿಟ್ಟು ಹಾಗೆ ಮಾಡಬೇಡಿ. ನೀವು ಇಂಗ್ಲೀಷ್ ಬರೋದಿದ್ರು, ನಿಮ್ಮದು ಭಾಷೆ ಯಾವುದೇ ಆಗಿರಲಿ, ಕನ್ನಡ, ತಮಿಳು, ಮಲಯಾಳಂ ಯಾವುದಾಗಿದ್ರೂ ಕಂಪ್ಯೂಟ್ರನ್ನ ಬಳಸೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ನೀವು ರೈತರಾಗಿರ್ಬೋದು, ಸರ್ಕಾರಿ ನೌಕರಿಲಿರ್ಬೋದು, ಸಣ್ಣ ಕೈಗಾರಿಕೋದ್ಯಮಿ ಆಗಿರ್ಬೋದು, ಏನೇ ಆಗಿರ್ಬೋದು, ಕಂಪ್ಯೂಟ್ರನ್ನ ಬಳಕೆ ಮಾಡ್ಕೊಳ್ಳೋದನ್ನು ತಿಳ್ಕೊಳ್ಳಿ, ಬಹಳ ಉಪಯೋಗ ಆಗುತ್ತೆ. ಕಂಪ್ಯೂಟರ್ ಅಂದರೆ ಆ ದೊಡ್ಡ ಡಬ್ಬ ಮಾತ್ರ ಅಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಐ ಥಿಂಕ್ ಆಲ್ ಆಫ್ ಯು ಹ್ಯಾವ್ ಯುವರ್ ಟಚ್ ಫೋನ್ಸ್, ರೈಟ್? ಮೋಸ್ಟ್ ಆಫ್ ಯು ಹ್ಯಾವ್ ಟಚ್ ಫೋನ್ಸ್. ನಾನು ಅದನ್ನು ಮುಟ್ಟು ತಟ್ಟು ಫೋನ್ ಅಂತ ಕರಿತೀನಿ. ಇಂಗ್ಲೀಷ್ ಬರೋದಿದ್ರು ಅದನ್ನೆಲ್ಲ ನೀವು ಯೂಸ್ ಮಾಡಲ್ವಾ? ಅದು ಕಂಪ್ಯೂಟ್ರೇನೆ. ಯೂಸ್ ಕಂಪ್ಯೂಟರ್ ಟು ಲರ್ನ್. ಇಟ್ಸ್ ಎ ಅಮೇಝಿಂಗ್ ಲರ್ನಿಂಗ್ ಟೂಲ್. ಕಂಪ್ಯೂಟ್ರನ್ನ ಕಲಿಯೋದಕ್ಕೆ ಯೂಸ್ ಮಾಡಿ. ನಿಮಗೆ ಯಾವುದೇ ವಿಷಯದ ಮೇಲೆ ಆಸಕ್ತಿ ಇರ್ಬೋದು. ಇವತ್ತಿನ ತಂತ್ರಜ್ಞಾನ ನಿಮಗೆ ಎಲ್ಲಿ ಬೇಕಾದರೂ ಏನು ಬೇಕಾದರೂ ಕಲಿಯೋ ಅವಕಾಶ ಕೊಡುತ್ತೆ. ದಯವಿಟ್ಟು ಅದನ್ನು ಉಪಯೋಗಿಸ್ಕೊಳ್ಳಿ. ತುಂಬ ಸಮಯ ತಗೊಂಡ್ಬಿಟ್ಟಿದ್ದೀನ? ಓಕೆ, ಮುಗಿಸ್ತೀನಿ. ಮುಗಿಸೋ ಮುಂಚೆ ಒಂದು ಕತೆ ಹೇಳಿ ಮುಗಿಸ್ಬಿಡ್ತೀನಿ. ಒಗಟಿನ ಥರದ ಕತೆ ಇದು. ಕಲಿಕೆ ಸುಖ ಹೇಗಿರುತ್ತೆ ಅಂತ ನಿಮ್ಗೆ ತಿಳಿಸೋಕೆ. ಯಾರಿಗಾದ್ರೂ ಈ ಒಗಟಿಗೆ ಉತ್ತರ ಗೊತ್ತಿದ್ರೆ ಬಂದು ಹೇಳಿ, ಇವರು ಪ್ರೈಸ್ ಕೊಡ್ತಾರೆ. ಕತೆ ಹೀಗಿದೆ. ಇದು ವರ್ಲ್ಡ್ ಎಕನಾಮಿಕ್ಸ್ ಟುಡೇ ಹ್ಯಾಸ್ ಬಿಕಮ್ ವೆರಿ ಕಾಂಪ್ಲೆಕ್ಸ್.
ಮುಂಚೆಲ್ಲ ನಿಮ್ಮ ಹತ್ರ ಸ್ವಲ್ಪ ದುಡ್ಡಿದ್ರೆ ಒಂದೋ ಪೋಸ್ಟ್ ಆಫೀಸಲ್ಲಿ ಇಡ್ತಾ ಇದ್ರಿ, ಇಲ್ಲಾಂದರೆ FD ಹಾಕ್ಬಿಡ್ತಾ ಇದ್ರಿ ಅಲ್ವಾ. ಇವತ್ತು ಹಾಗಲ್ಲ. ಫೈನಾನ್ಸ್ ಮಾರ್ಕೆಟ್ ಹ್ಯಾಸ್ ಬಿಕಮ್ ವೆರಿ ಕಾಂಪ್ಲೆಕ್ಸ್. ಹೇಗೆ ಅರ್ಥ ಮಾಡ್ಕೊಳ್ಳೋದು ಅನ್ನೋದಕ್ಕೆ ಒಂದು ಚಿಕ್ಕ ಕತೆ. ಇದು ಇಂಟರ್ನೆಟ್ಟಿಂದ ಸಿಕ್ಕಿದ್ದು, ಅದಕ್ಕೆ ಹೇಳ್ತಾ ಇದ್ದೀನಿ ಕಲಿಯೋದೆಷ್ಟು ಸುಲಭ ಇಂಟರ್ನೆಟ್ಟಲ್ಲಿ ಅಂತ. ವಿಶ್ವ ವಾಣಿಜ್ಯದ ಬಗ್ಗೆ ಒಂದು ಚಿಕ್ಕ ಕತೆ. ಒಂದು ಊರಿತ್ತಂತೆ. ಹೂ ಹೂ ಅನ್ಬೇಕು, ಇಲ್ಲಾಂದರೆ ಕತೆ ಮುಂದೆ ಹೋಗಲ್ಲ. ಒಂದೂರು, ಒಂದಾನೊಂದು ಕಾಲದಲ್ಲಿ ಒಂದು ಊರಿತ್ತು. ಆ ಊರ ಹೆಸರು ಸಾಲೂರು ಅಂತ ಇಟ್ಕೊಳ್ಳೋಣ. ಸಾಲೂರು ಯಾಕೆಂದರೆ ಅಲ್ಲಿ ಎಲ್ಲರೂ ಸಾಲ ಮಾಡೋದು, ಎಲ್ಲರಿಗೂ ಎಲ್ಲರ ಹತ್ರ ಸಾಲ. ಸಾಲೂರು ಅಂತ ಒಂದು ಊರು. ಆ ಊರಲ್ಲಿ ಒಂದೇ ಒಂದು ಲಾಡ್ಜ್ ಇತ್ತಂತೆ. ಒಂದಿನ ಇಷ್ಟೊತ್ತಿಗೆ ಸಾಯಂಕಾಲ ಸುಮಾರಿಗೆ ಒಂದು ವ್ಯಕ್ತಿ ಆ ಊರಿಗೆ ಬಂದ. ರಾತ್ರಿ ಉಳ್ಕೊಳಕ್ಕೆ ಅವನಿಗೆ ಯಾರು ನೆಂಟರು ಮನೆ ಇಲ್ಲ, ಸೊ ಲಾಡ್ಜಲ್ಲಿ ಉಳ್ಕೊಳ್ಳೋಣ ಅಂತ ಲಾಡ್ಜಿಗೆ ಹೋದ. ಲಾಡ್ಜ್ ಅವ್ರ ಹತ್ರ ಕೇಳ್ದೆ, ಅಪ್ಪ ನನಗೊಂದು ರೂಮ್ ಸಿಗುತ್ತಾ? ಆ ಲಾಡ್ಜ್ ಒಂಥರ ವಿಚಿತ್ರವಾದ ಲಾಡ್ಜು. ಅದು ಹೆಂಗೋ ಹಿಂಗೆ ಬಳಸ್ಕೊಂಡೆಲ್ಲ ಹೋಗಬೇಕು ರೂಮ್ಗೆ. ಅವ್ನು ಹೇಳ್ದ, ನೋಡಿ ಆ ಕೊನೆಯಲ್ಲಿ ಒಂದು ರೂಮ್ ಇದೆ, ಬೇಕಾದರೆ ಹೋಗಿ ನೋಡ್ಕೊಂಡು ಬನ್ನಿ ನೀವು. ಆದರೆ ಒಂದು ಕಂಡೀಷನ್ ಇದೆ. ಕಂಡೀಷನ್ ಏನು ಅಂದರೆ, ನೀವು ರೂಮ್ ನೋಡೋಕ್ಕೆ ಹೋಗ್ತೀರಾ ಅಂದರೆ ಇಲ್ಲಿ ₹1000 ಅಡ್ವಾನ್ಸ್ ಕೊಟ್ಟು ಹೋಗ್ಬೇಕು ನೀವು ರೂಮ್ ನೋಡ್ಕೊಂಡು ಬನ್ನಿ, ನಿಮಗೆ ಇಷ್ಟ ಆಗಿಲ್ಲ ಅಂದರೆ ₹1000 ವಾಪಸ್ ತೊಗೊಂಡು ಹೋಗ್ಬೋದು ನೀವು. ಆಯಿತು ಅಂತ ಇವನೊಂದು ₹1000 ಅಲ್ಲಿ ಅವನಿಗೆ ಹೋಟೆಲ್ ಅವನಿಗೆ ಕೊಟ್ಟ, ರೂಮ್ ನೋಡೋಕ್ಕೆ ಅಂತ ಹೋದ. ಈ ಮಧ್ಯೆ ಏನಾಯಿತು, ಈ ಹೋಟೆಲ್ ಅವನು ಪಕ್ಕದ ಅಂಗಡಿ ಅವನ ಹತ್ರ ಸಾಲ ತಗೊಂಡಿದ್ದ. ಅವನು ಡೋಬಿ. ಈ ಹೋಟ್ಲಲ್ಲಿ ಇದು ಇವ್ರದ್ದು ಕಾಟದ್ದು ಬಟ್ಟೆ ಎಲ್ಲ ಒಗಿತಾ ಇದ್ದು ಡೋಬಿ. ಅವನ ಹತ್ರ ಸಾಲ ಇತ್ತು. ಸೊ ಈ ₹1000 ತಗೊಂಡೋಗಿ ಆ ಡೋಬಿಗೆ ಕೊಟ್ಟ, ನೋಡಪ್ಪ ನನ್ನ ಸಾಲ ತೀರ್ತು ಅಂತ. ಆ ಡೋಬಿ ಹಾಲ್ನವನ ಹತ್ರ ಸಾಲ ಮಾಡಿದ್ದ. ಅವನು ಆ ₹1000 ತಗೊಂಡೋಗಿ ಹಾಲ್ನವನಿಗೆ ಕೊಟ್ಟ, ನೋಡಪ್ಪ ನನ್ನ ಸಾಲ ತೀರ್ತು ಅಂತ. ಆ ಹಾಲ್ನವನು ತರಕಾರಿ ಅವನ ಹತ್ರ ಸಾಲ ಮಾಡಿದ್ದ. ಅವನು ₹1000 ಅವನಿಗೆ ಹೋಯ್ತು, ನನ್ನ ಸಾಲ ತೀರ್ತು ಅಂದ. ತರಕಾರಿ ಅವನು ಅಂಗಡಿ ಅವನ ಹತ್ರ ಸಾಲ ಮಾಡಿದ್ದ. ಅವನು ತಗೊಂಡೋಗಿ ₹1000 ಅಲ್ಲಿ ಕೊಟ್ಟ, ನನ್ನ ಸಾಲ ತೀರ್ತು ಅಂದ. ಅಂಗಡಿಯವನು ಯಾವುದೋ ರೈತನ ಹತ್ರ ಸಾಲ ತಗೊಂಡಿದ್ದ. ಆ ರೈತನಿಗೆ ಕೊಟ್ಟ, ನನ್ನ ಸಾಲ ತೀರ್ತು ಅಂದ. ರೈತ ಹಿಂದೆ ಒಂದು ಸಲ ಊರಿಗೆ ಬಂದಿದ್ದಾಗ ಇದೇ ಲಾಡ್ಜಲ್ಲಿ ಉಳ್ಕೊಂಡಿದ್ದ, ಆಗ ಸಾಲ ಮಾಡಿದ್ದ. ಆ ರೈತ ತಿರ್ಗಾ ಬಂದು ಇದೇ ಲಾಡ್ಜವನ ಹತ್ರ ಬಂದು, ನೋಡಪ್ಪ ₹1000 ತಗೋ, ನನ್ನ ಸಾಲ ತೀರ್ತು ಅಂದ. ಅಷ್ಟೊತ್ತಿಗೆ ಈ ರೂಮ್ ನೋಡಕ್ಕೆ ಹೋಗಿದ್ನಲ್ಲ ಅವನು ವಾಪಸ್ ಬಂದು ನನಗೆ ರೂಮ್ ಹಿಡಿಸಿಲ್ಲ ಅಂದ. ಅವನಿಗೆ ₹1000 ಕೊಟ್ಟ, ಅವನು ₹1000 ತಗೊಂಡು ಹೋದ. ಇಲ್ಲಿ ಏನಾಯಿತು ಈ ಕಥೆಯಲ್ಲಿ? ಏನಾಯಿತು? ಸಾಲೂರಲ್ಲಿ ಯಾರಿಗೂ ಸಾಲ ಇರಲಿಲ್ಲ, ಬಟ್ ಹೇಗಾಯಿತು ಇದು ಒಗಟು. ಯಾರಿಗಾದ್ರೂ ಉತ್ತರ ಗೊತ್ತಿದ್ರೆ ಹೇಳ್ಬೋದು, ಆಮೇಲೆ ಪ್ರೈಸ್ ತಗೊಂಡು ಹೋಗ್ಬೋದು. ಈ ಥರದ ಕಲಿಕೆ ಸುಖ ನಿಮ್ಮಲ್ಲಿ ಯಾವತ್ತೂ ಇರಲಿ. ಕಲಿಯೋದು ಖುಷಿ ಕೊಡೋ ಸಂಗತಿ. ಆ ಖುಷಿ ನಿಮ್ಮೊಂದಿಗೆ ಸದಾ ಇರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.